ಹಾಸನ ತಾಲೂಕಿನ ಆನೆಹಳ್ಳಿಯಲ್ಲಿ ಶ್ರೀ ಕಾಳಮ್ಮ, ಶ್ರೀ ದ್ಯಾವಮ್ಮ ಹಾಗೂ ಶ್ರೀ ವೀರಭದ್ರಸ್ವಾಮಿ ದೇವರ ನೂತನ ಶಿಲಾಮಯ ದೇವಸ್ಥಾನ ಹಾಗೂ ಸ್ಥಿರಬಿಂಬ ಆಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ನೂತನ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯವನ್ನು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಶ್ರೀ ಶಂಭುನಾಥ ಸ್ವಾಮೀಜಿಯವರು ನೆರವೇರಿಸಿದರು.
ದೇವಾಲಯವನ್ನ ವಿಶೇಷ ಹೂಗಳಿಂದ ಅಲಂಕರಿಸಲಾಗಿದ್ದು ಮುಂಜಾನೆಯಿಂದಲೇ ದೇವರಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಇನ್ನು ಇದೇ ವೇಳೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ದೇವಸ್ಥಾನದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿದರು. ಕಾಲ ಒಂದಿತ್ತು, ಅದೆಂತಹ ಕಾಲ ಅಂತಂದರೆ ಬಹು ಶ್ರದ್ಧೆಯ ಕಾಲ. ಎಂತಹ ಶ್ರದ್ಧೆ ಅಂತಂದರೆ ಅದು ಮೂಢನಂಬಿಕೆಯ ಬೀಡಾದ ಶ್ರದ್ಧೆ ಅಲ್ಲ. ಅದು ಗುರುಗಳು ಕಂಡ ಸತ್ಯದ ನೆಲೆಯಲ್ಲಿ ಗುರುಗಳು ಹೇಳಿದ ಮಾತುಗಳನ್ನು ಕೇಳಿ ಬದುಕನ್ನು ಶೃಂಗಾರಗೊಳಿಸ್ಕೊಡ್ತಕ್ಕಂಥ, ಆನಂದವನ್ನು ತಂದುಕೊಡ್ತಕ್ಕಂಥ ಕಾಲವಾಗಿತ್ತು. ಇವತ್ತು ಯಾವ ಕಾಲದಲ್ಲಿದ್ದೇವೆ ಅಂತಂದರೆ ಪೂರ್ಣ ವಿಚಾರವನ್ನು ಮಾಡ್ತಕ್ಕಂಥ ತರ್ಕದ ಕಾಲದಲ್ಲಿ ನಾವಿದ್ದೇವೆ. ಅದು ತಪ್ಪ ಅಂತಂದರೆ ತಪ್ಪಲ್ಲ. ವಿಜ್ಞಾನಕ್ಕೂ ಜ್ಞಾನಕ್ಕೂ ಯಾವ ವ್ಯತ್ಯಾಸವೂ ಖಂಡಿತ ಇಲ್ಲ. ಆದರೆ ಈ ಕಡೆಗೆ ಜ್ಞಾನದ ಶ್ರದ್ಧೆಯೂ ಇಲ್ಲ, ವಿಜ್ಞಾನದ ತಾರ್ಕಿಕತೆ ಮತ್ತು ಚಿಂತನೆಯೂ ಇಲ್ಲ. ನಂತರ ಶ್ರೀ ಕಾಳಿಕಾಂಬಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಶಿವರಾಮ್ ಎಆರ್ ಅವರು ಮಾತನಾಡಿದರು. ಈ ದಿನ ಅತ್ಯುತ್ತಮವಾದಂತಹ ಒಂದು ಸುದಿನವಾದಂತಹ ಒಂದು ದಿನ. ಯಾಕೆ ಅಂತಂದರೆ ಹಾಸನ ತಾಲೂಕಿನ ಬಹುಶಃ ಕಟ್ಟಕಡೆಯ ಹಳ್ಳಿಯಾದಂತಹ ನಮ್ಮ ಊರು, ಒಂದು ಪುಟ್ಟ ಗ್ರಾಮ, 100 ಮನೆಯ ಗ್ರಾಮವಾದಂತಹ ಆನೆಹಳ್ಳಿ. ಇಲ್ಲಿ ಒಂದು ನೂತನವಾದಂತಹ ಒಂದು ಅಮೋಘವಾದಂತಹ ದೇವಾಲಯವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಎಲ್ಲರೂ ಕೂಡ ಒಂದು ಸಹಮತದಿಂದ ಗ್ರಾಮಸ್ಥರಾಗಿರ್ಬೋದು, ಅಕ್ಕಪಕ್ಕದ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿವೆ. ಹೇಳ್ತಕ್ಕ ಹೋದರೆ ಸುಮಾರು ಊರುಗಳಿವೆ. ಹೆಚ್ಚು ಕಮ್ಮಿ ಒಂದು 25 ಊರಿನ ಗ್ರಾಮಸ್ಥರು, ಅಂದರೆ ಭಕ್ತಾದಿಗಳು, ಗ್ರಾಮಸ್ಥರನ್ನಕ್ಕಿಂತ ಆ ಊರಿನ ಭಕ್ತಾದಿಗಳಿಂದ ಒಂದು ಅತ್ಯದ್ಭುತವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಇದರಿಂದ ಇಡೀ ಗ್ರಾಮದ ಎಲ್ಲ ಜನರ ಪರಿಶ್ರಮ ತುಂಬ ಅಪಾರವಾದಂಥದ್ದು. ಮತ್ತು ಈ ಒಂದು ಕಾರ್ಯ ಇಷ್ಟು ಯಶಸ್ವಿ ಆಗಬೇಕು ಅನ್ನೋಕ್ಕೋಸ್ಕರ ನಮ್ಮ ದೇವಾಲಯದ ಉದ್ಘಾಟನೆಗೆ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನಾವು ಆಹ್ವಾನಿಸಿದಾಗ ಅವರು ನಾನು ಖಂಡಿತವಾಗ್ಲೂ ನಿಮ್ಮ ಊರಿಗೆ ಬರ್ತೇವೆ ಅಂತ ಒಂದು ಮಾತನ್ನು ನಮಗೆ ಹೇಳಿದರು. ಹಾಗೆಯೇ ಅಲ್ಲಿಂದ ಬಂದ ನಂತರ ಹಲವಾರು ಊರುಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಊರಿಗೆ, ಗ್ರಾಮಕ್ಕೆ ಅವರು ಆಗಮಿಸೋದಿಲ್ಲ ಅಂತಲೂ ನಮ್ಮನ್ನು ಟೀಕಿಸಿದರು. ದೇವರ ಅನುಗ್ರಹದಿಂದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಇಷ್ಟು ಹೊತ್ತು ಬಂದು ನಮ್ಮೆಲ್ಲರೊಡನೆ ಸರಿಸುಮಾರು 45 ನಿಮಿಷಗಳ ಒಂದು ಆಶೀರ್ವಚನವನ್ನು ನೀಡಿ ಊರಿನ ಗ್ರಾಮಸ್ಥರುಗಳೇ ಆಶೀರ್ವದಿಸಿ ನಮ್ಮ ದೇವಾಲಯನ ಉದ್ಘಾಟಿಸಿ ಇಷ್ಟು ಹೊತ್ತು ನಮ್ಮೆಲ್ಲರೊಂದಿಗಿದ್ದು ಈಗಾಗಲೇ ತೆರಳಿದ್ದಾರೆ. ಹಾಗಾಗಿ ಇದೇ ಥರ ಒಂದು ಉತ್ತಮವಾದ ರೀತಿಯ ಒಂದು ಸಂಘಟನೆ ಮಾಡಿದ್ರೇ ಒಂದು ಹಳ್ಳಿಗಳ ಬದಲಾವಣೆ ಅವಶ್ಯಕ ಅನ್ನೋದನ್ನು ನಾನು ಈ ಮುಖೇನ ಹೇಳ್ತಾ ನಾನು ನಾವಿವತ್ತು ದೇವಾಲಯ ನಿರ್ಮಾಣ ಮುಖ್ಯವಾಗಿ ಶ್ರೀ ಕಾಳಮ್ಮ, ಶ್ರೀ ದ್ಯಾವಮ್ಮ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ದೇವಾಲಯವನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಉದ್ಘಾಟನೆಯಲ್ಲಿ ಹಲವಾರು, ನಾನು ಈಗಾಗಲೇ ಆಕಾಶವಾಣಿಯಲ್ಲೂ ಕೂಡ ಸುಮಾರು ಕಾರ್ಯಕ್ರಮದ ವಿವರವನ್ನು ನೀಡಿದ್ದೇನೆ. ಹಲವಾರು ಹೋಮಗಳು 3 ದಿನ ಸತತವಾಗಿ 3 ದಿನದಿಂದ ಹಲವಾರು ಹೋಮಗಳು ಇದ್ದು, ಮತ್ತು ಇವತ್ತು ಪೂರ್ಣಾಹುತಿ ಆಗಿದೆ. ಮತ್ತು ಉತ್ತಮವಾದಂತಹ ಒಂದು ದೇವರ ಅಲಂಕಾರ ನೆರವೇರ್ತಾ ಇದೆ ಮತ್ತು ದೇವರ ದರ್ಶನ ಇವತ್ತು ಇರ್ತದೆ. ಪ್ರತಿನಿತ್ಯವೂ ಸರಿಸುಮಾರು 3-4 ದಿನದಿಂದನೂ ನಾನ್ ಸ್ಟಾಪ್ ಆದಂಥ ಒಂದು ಅನ್ನದಾಸೋಹವನ್ನು ನಾವು ನಡೆಸ್ಕೊಳ್ತಾನೆ ಬಂದಿದ್ದೇವೆ. ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದು, ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬಾ ಸೇವಾ ಸಮಿತಿಯ ಸದಸ್ಯರು ಹಾಗೂ ಹಾನೇಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.